ನಮ್ಮಲ್ಲಿ ತುಂಬ ಜನ ಅವರ ದಿನವನ್ನ ಪಾಸಿಟಿವ್ ಎನರ್ಜಿಯಿಂದ ತುಂಬ ಫೋಕಸ್ ಇಂದ ಪ್ರಶಾಂತವಾಗಿ ಶುರು ಮಾಡಬೇಕು ಅಂತ ಅಂದುಕೊಳ್ತಾರೆ. ಅವರ ಆಕ್ಟಿವಿಟಿನ ಪ್ರೊಡಕ್ಟಿವಿಟಿನ ಬೆಳೆಸ್ಕೋಬೇಕು ಅಂತ ಅಂದುಕೊಳ್ತಾರೆ. ಅದಕ್ಕಾಗಿ ಬೆಳಿಗ್ಗೆ ಬೇಗನೆ ಎದ್ದೇಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಬೆಳಿಗ್ಗೆ 7 ಗಂಟೆಗೆ 8 ಗಂಟೆಗೆ ಎದ್ದೇಳ್ತಾರೆ. ಫ್ರೆಂಡ್ಸ್, ನೀವು ಒಂದು ಸಾರಿ ಥಿಂಕ್ ಮಾಡಿ, ಸ್ವಾಮಿ ವಿವೇಕಾನಂದ, ಅಬ್ದುಲ್ ಕಲಾಂರಿಂದ ಹಿಡಿದು ಪ್ರತಿದಿನ ನಮ್ಮ ಮನೆಯಲ್ಲಿ ನಮಗೋಸ್ಕರ ಕೆಲಸ ಮಾಡೋ ನಮ್ಮ ಪೇರೆಂಟ್ಸ್ ಎಲ್ಲರಲ್ಲೂ ಇರೋ ಒಂದೇ ಒಂದು ಕಾಮನ್ ಪಾಯಿಂಟ್, ಬೆಳಿಗ್ಗೆ ಬೇಗನೆ ಎದ್ದೇಳೋದು. ಬೆಳಿಗ್ಗೆ 4 ಗಂಟೆಯಿಂದ 5 ಗಂಟೆಯ ಮಧ್ಯದ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಅಂತಾರೆ. ಈ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಬ್ರೈನ್ ತುಂಬಾ ಪ್ರಶಾಂತವಾಗಿ ಹಾಗೂ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ನಮ್ಮಲ್ಲಿ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಈ ಸಮಯದಲ್ಲಿ ನಮ್ಮ ಬ್ರೈನ್ ನಮ್ಮ ಬಾಡಿ ಎರಡು ತುಂಬಾ ಎನರ್ಜಿಯಿಂದ ಇರ್ತವೆ. ನಮ್ಮ ಪ್ರೊಡಕ್ಟಿವಿಟಿನ ಬೆಳೆಸೋದಕ್ಕೆ ತುಂಬಾನೇ ಸಹಾಯ ಮಾಡ್ತವೆ. ಹಾಗಿದ್ರೆ ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಇಷ್ಟು ಬೆನಿಫಿಟ್ಸ್ ಇರಬೇಕಾದ್ರೆ ನಾವು ಅದನ್ನ ಬಿಡಬಾರ್ದು. ಹಾಗಿದ್ರೆ ಬೆಳಿಗ್ಗೆ ಬೇಗನೆ ಎದ್ದೇಳೋದಕ್ಕೆ ಉಪಯೋಗವಾಗುವ ಕೆಲವು ಟಿಪ್ಸ್ನ ಇವಾಗ ತಿಳಿದುಕೊಳ್ಳೋಣ. ಇವುಗಳನ್ನ ಫಾಲೋ ಆದ್ರೆ 100% ನೀವು ಯಾವ ಟೈಮ್ಗೆ ಎದ್ದೇಳಬೇಕು ಅಂತ ಅನ್ಕೊಳ್ತಿರೋ ಅದೇ ಟೈಮ್ಗೆ ಎದ್ದೇಳ್ತೀರಾ. ಸ್ನೇಹಿತರೆ, ವಿಡಿಯೋನ ಶುರು ಮಾಡೋ ಮೊದಲು ನಮಗೆ ಸಪೋರ್ಟ್ ಆಗಿ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಂಬರ್ 1, ಸ್ಲೀಪ್ ಅರ್ಲಿ ದ ನೈಟ್ ಬಿಫೋರ್. ಸ್ನೇಹಿತರೆ, ಪ್ರಪಂಚ ಇಷ್ಟು ಫಾಸ್ಟ್ ಆಗಿ ಬೆಳೀತಿದ್ರು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ರಾತ್ರಿ 10-11 ಗಂಟೆವರೆಗೂ ಎಚ್ಚರಾನೇ ಇರ್ತಾರೆ. ಇದರಿಂದ ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು, ಒಂದು ವೇಳೆ ನಿದ್ದೆಯಿಂದ ಎದ್ರು ನಿದ್ದೆ ಸರಿಯಾಗಿ ಆಗದೇ ಇರೋದ್ರಿಂದ ನಿಮ್ಮ ವರ್ಕ್ ಮೇಲೆ ನೀವು ಜಾಸ್ತಿ ಇಂಟ್ರೆಸ್ಟ್ನ ಕೊಡೋದಕ್ಕೆ ಆಗೋದಿಲ್ಲ. ಒಬ್ಬ ಮನುಷ್ಯನಿಗೆ ಖಂಡಿತವಾಗ್ಲೂ 6ರಿಂದ 7 ಗಂಟೆ ನಿದ್ದೆ ಆಗಬೇಕು. ಸೊ ನೀವು ಅರ್ಧ ರಾತ್ರಿವರೆಗೂ ಮಾಡೋ ಕೆಲಸವನ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅನವಶ್ಯಕ ಕೆಲಸಗಳನ್ನ ಅವಾಯ್ಡ್ ಮಾಡಿ. ಅವು ಇಂಪಾರ್ಟೆಂಟ್ ಆಗಿದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಅವನ್ನ ಕಂಪ್ಲೀಟ್ ಮಾಡಿ. ನೀವು ಯಾವ ಟೈಮ್ಗೆ ಬೆಳಿಗ್ಗೆ ನಿದ್ದೆಯಿಂದ ಎದ್ದೇಳಬೇಕು ಅಂತ ಅನ್ಕೋತಿದ್ದೀರಾ ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಂಡು 7ರಿಂದ 8 ಗಂಟೆ ನಿದ್ದೆ ಆಗೋ ರೀತಿ ಮೊದಲು ಅಲಾರಾಮ್ನ ಸೆಟ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ನಿದ್ದೆಯಿಂದ ಎದ್ದೇಳಬೇಕು ಅಂದ್ರೆ ರಾತ್ರಿ 10 ಗಂಟೆಗೆ ನಿದ್ದೆ ಮಾಡಬೇಕು. 5 ಗಂಟೆಗೆ ನಿದ್ದೆಯಿಂದ ಎದ್ದೇಳಬೇಕು ಅಂದ್ರೆ ರಾತ್ರಿ 9 ಗಂಟೆಗೆ ನಿದ್ದೆ ಮಾಡಬೇಕು. ಇದರಿಂದ ನಿಮಗೆ ಸರಿಯಾದ ನಿದ್ದೆ ಸಿಗುತ್ತೆ. ಬೆಳಿಗ್ಗೆ ಸುಲಭವಾಗಿ ಎದ್ದೇಳ್ತೀರಾ. ಪಾಯಿಂಟ್ ನಂಬರ್ 2, ಗೆಟ್ ಯುವರ್ ಬಾಡಿ ಯೂಸ್ ಟು ವೇಕಿಂಗ್ ಅಪ್ ಇನ್ ದ ಮಾರ್ನಿಂಗ್. ತುಂಬಾ ಜನ ನಾಳೆಯಿಂದ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು, ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಬೇಕು, ವ್ಯಾಯಾಮ ಮಾಡಬೇಕು ಅಂತ ಅನ್ಕೊಂಡು ಪ್ರತಿದಿನ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಎದ್ದೇಳೋರು ಕೂಡ ಮೊದಲ ದಿನ 4 ಗಂಟೆಗೆ ಎದ್ದೇಳೋಕೆ ಟ್ರೈ ಮಾಡ್ತಾರೆ. ಹೀಗೆ ಒಂದೆರಡು ದಿನ ಬೇಗನೆ ಎದ್ದೇಳ್ತಾರೆ. ಆದ್ರೆ 3ನೆಯ ದಿನ ಮತ್ತೆ ಮಾಮೂಲಿ ಲೇಟಾಗಿ ಎದ್ದೇಳ್ತಾರೆ. ಮೊದಲ ದಿನ ಇದ್ದ ಸ್ಪಿರಿಟ್ 2ನೆಯ ದಿನ ಇರೋದಿಲ್ಲ. ಬೇಗನೆ ಎದ್ದೇಳಬೇಕು ಅನ್ನೋ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಬೇಗನೆ ಎದ್ದೇಳೋದು ಅಂದ್ರೆ ಮೊದಲ ದಿನ 4 ಗಂಟೆಗೆ ಎದ್ದೇಳೋದು ಅಲ್ಲ. ನೀವು ಪ್ರತಿದಿನ ಇವಾಗ ಯಾವ ಸಮಯಕ್ಕೆ ಎದ್ದೇಳ್ತೀರೋ ಅದಕ್ಕೆ 15 ನಿಮಿಷ ಮೊದಲೇ ಎದ್ದೇಳಿ. ರಾತ್ರಿ 15 ನಿಮಿಷ ಬೇಗನೆ ಮಲ್ಕೊಳ್ಳಿ. ಹೀಗೆ ಪ್ರತಿದಿನ 15 ನಿಮಿಷ ನಿನ್ನೆಗಿಂತ ನಾಳೆ ಬೇಗನೆ ಎದ್ದೇಳೋಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಶರೀರ ಬೆಳಿಗ್ಗೆ ಬೇಗನೆ ಎದ್ದೇಳೋದಕ್ಕೆ ನಿಮಗೆ ಸಹಕರಿಸುತ್ತೆ. ರೆಗ್ಯುಲರ್ ಆಗಿ ಬೇಗನೆ ಎದ್ದೇಳೋದಕ್ಕೆ ನಿಮ್ಮ ಶರೀರ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಫೈನಲ್ ಆಗಿ 21 ದಿನಗಳ ನಂತರ ನೀವು 5 ಗಂಟೆಗೆ ಎದ್ದೇಳ್ತೀರಾ ಇಲ್ಲಾಂದ್ರೆ 4 ಗಂಟೆಗೆ ಎದ್ದೇಳ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಆಗಿ. ನಂಬರ್ 3, ಗಿವ್ ಎ ಸ್ಟ್ರಾಂಗ್ ರೀಸನ್. ನೀವು ಬೇಗನೆ ಎದ್ದೇಳಬೇಕು ಅಂದ್ರೆ ಒಂದು ಬಲವಾದ ರೀಸನ್ನ ಇಟ್ಕೊಳ್ಳಿ. ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ. ನಾವು ಯಾವಾಗ್ಲಾದ್ರೂ ಎಲ್ಲಿಯಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಾಗ ಲೇಟಾಗಿ ಎದ್ದೇಳೋ ಬದಲು ಯಾವುದೇ ಅಲಾರಾಮ್ ಇಲ್ಲದೆ ಇದ್ರೂ ಬೇಗನೆ ಎದ್ದು ಕೂತ್ಕೋತೀವಿ. ಆದ್ರೆ ಉಳಿದಿರೋ ಸಮಯದಲ್ಲಿ ನಾವು ಎಷ್ಟು ಟ್ರೈ ಮಾಡಿದ್ರೂ ಎದ್ದೇಳೋಕೆ ಆಗೋದಿಲ್ಲ. ಯಾಕಂದ್ರೆ ನೀವು ನಿಮ್ಮ ಬ್ರೈನ್ಗೆ ಬಲವಾದ ಸಿಗ್ನಲ್ ಕಳಿಸೋದಿಲ್ಲ. ಅದೇ ನೀವು ಒಂದು ಬಲವಾದ ರೀಸನ್ ಇಂದ ಎದ್ದೇಳಬೇಕು ಅಂತ ಅನ್ಕೊಂಡ್ರೆ 100% ಎದ್ದೇಳ್ತೀರಾ. ನಾವು ಮೊದಲೇ ಹೇಳಿದ ಹಾಗೆ ಯಾವುದೇ ಅಲಾರಾಮ್ ಇಲ್ಲದೆ ನಮ್ಮ ಪೇರೆಂಟ್ಸ್ ಕ್ರಮ ತಪ್ಪದೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ನೀವು ಕಾಲೇಜ್ ಅಥವಾ ಆಫೀಸ್ಗೆ ಹೋಗ್ತೀರಾ, ನಿಮಗೆ ಫುಡ್ ನ ರೆಡಿ ಮಾಡಬೇಕು. ಸೊ ಅವರಿಗೆ ಸ್ಟ್ರಾಂಗ್ ರೀಸನ್ ಇದೆ. ಹಾಗೇನೆ ನೀವು ಕೂಡ ಒಂದು ಸ್ಟ್ರಾಂಗ್ ರೀಸನ್ ನ ಇಟ್ಕೊಳ್ಳಿ. ಖಂಡಿತ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀರಾ. ನಂಬರ್ 4, ಪ್ಲಾನ್ ಎವ್ರಿಥಿಂಗ್ ದ ನೈಟ್ ಬಿಫೋರ್. ನಾವು ನಾಳೆ ಬೆಳಿಗ್ಗೆ ಎದ್ದು ಏನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ದಿನ ಮಲಗೋಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿ. ಇಲ್ಲಾಂದ್ರೆ ನಾವು ಸರಿಯಾದ ಸಮಯಕ್ಕೆ ನಿದ್ದೆಯಿಂದ ಎದ್ದ ಮೇಲೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಮತ್ತೆ ನಿದ್ದೆ ಮಾಡ್ಬಿಡ್ತೀವಿ. ಸೊ ಮೊದಲೇ ಪ್ಲಾನ್ ಮಾಡಿ ಇಟ್ಕೋಬೇಕು. ನಮ್ಮ ಬ್ರೈನ್ ತುಂಬಾ ಶಾರ್ಪ್ ಆಗಿ ಇದೆ. ಅದನ್ನ ನಾವು ಅಷ್ಟು ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ.
ಅದಕ್ಕೆ ಮತ್ತಷ್ಟು ನಂಬಿಕೆಯನ್ನ ಬೆಳೆಸೋಕೆ ನೀವು ತಪ್ಪದೇ ನೈಟ್ ಬಿಫೋರ್ ಪ್ಲಾನ್ನ ಸೆಟ್ ಮಾಡಿ ಇಟ್ಕೋಬೇಕು. ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಮನಸ್ಸಿಗೆ ಬೇಕಾದ ಪ್ರಶಾಂತತೆ ಸಿಗುತ್ತೆ, ಎಲ್ಲರಿಗಿಂತ ಜಾಸ್ತಿ ಸಮಯ ಸಿಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ ಬೆಳೆಯುತ್ತೆ, ನಮಗೆ ಯಾವತ್ತೂ ಬರದೇ ಇರೋ ಫ್ರೆಶ್ ಆಲೋಚನೆಗಳು ನಮ್ಮ ಬ್ರೈನ್ ಅಲ್ಲಿ ಬರ್ತವೆ. ಸೊ ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಇಷ್ಟೊಂದು ಲಾಭಗಳು ಇರಬೇಕಾದ್ರೆ ಬೇಗ ಎದ್ದೇಳೋಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.